ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇವತ್ತು ನಾವು NMMS ನ 2022-23 ಕ್ವಶನ್ ಪೇಪರ್ ಅಲ್ಲಿ ಭೂಗೋಳಶಾಸ್ತ್ರದ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ. ಇದರ ಹಿಂದಿನ ಟಾಪಿಕ್ ನಲ್ಲಿ ಇದು ಹಿಸ್ಟ್ರಿ ಮತ್ತೆ ಪೊಲಿಟಿಕಲ್ ಎರಡನ್ನು ದೀಪಾ ಮ್ಯಾಮ್ ಅವರು ಡಿಸ್ಕಸ್ ಮಾಡಿದ್ದಾರೆ ಆಲ್ರೆಡಿ. ಅವನ್ನ ನೀವು ಪ್ಲೇ ಸ್ಟೋರ್ ನಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಈಗ 46 ಭೂಗೋಳಶಾಸ್ತ್ರ ಜಿಯೋಗ್ರಫಿಯಲ್ಲಿ 46ನೇ ಕ್ವಶನ್ ಅನ್ನ ನಾವು ನೋಡೋಣ ಬನ್ನಿ. ಈ ಕೆಳಗೆ ನೀಡಿರುವ ವೃತ್ತಗಳನ್ನು ಗಮನಿಸಿ. ಪಿ ಮತ್ತು ಕ್ಯೂ ಗಳಿಗೆ ಸಂಬಂಧಿಸಿದಂತೆ ಸಮರ್ಪಕವಾದ ಹೇಳಿಕೆಗಳನ್ನು ಆರಿಸಿ. ಜಾಗೃತ ಜ್ವಾಲಾಮುಖಿ ಅಂದ್ರೆ ಅವ್ರ ಪ್ರಕಾರ ಪಿ ಅಂದ್ರೆ ಜಾಗೃತ ಜ್ವಾಲಾಮುಖಿ ಅಂತ, ಕ್ಯೂ ಅಂದ್ರೆ ಗುಪ್ತ ಜ್ವಾಲಾಮುಖಿ ಅಂತ. ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ ಬಿ ಆಪ್ಷನ್ ಸರಿಯಾದ ಆನ್ಸರ್ ಆಗುತ್ತೆ. ಅವ್ರ ಪ್ರಕಾರ ಮೌನಲೋವ ಜಾಗೃತ ಜ್ವಾಲಾಮುಖಿ ಅಂತ ಹೇಳಿದ್ದಾರೆ. ಅದು ನಿಜವಾಗ್ಲೂ ಜಾಗೃತ ಜ್ವಾಲಾಮುಖಿನೇ ಆಗಿರೋದು ಪ್ರೆಸೆಂಟ್. ಮೌಂಟ್ ಗೊರಾಂಗಾರೋ ಅಂತ ಇದೆಯಲ್ಲ, ಇದು ಅವ್ರ ಪ್ರಕಾರ ಲುಪ್ತ ಜ್ವಾಲಾಮುಖಿ ಅಂತ ಅವ್ರು ಹೇಳಿದ್ದಾರೆ. ಇದು ಕರೆಕ್ಟ್ ಆಗಿದೆ. ಲುಪ್ತ ಜ್ವಾಲಾಮುಖಿ ಈಗಲೂ ಪ್ರೆಸೆಂಟ್ ಭೂಮಿ ಮೇಲೆ ಇರೋದು ಇದು. ಅದರಿಂದ ಬಿ ಆಪ್ಷನ್ ಸರಿ ಇದೆ. ನೆಕ್ಸ್ಟ್ ಎ ಆಪ್ಷನ್ ಅಂತಕ್ಕಂಥದ್ದು ಇದು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರ ಪ್ರಕಾರ ಆರ್ಥರ್ ಸೀಟ್ ಜಾಗೃತ ಜ್ವಾಲಾಮುಖಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಇದು ಆರ್ಥರ್ ಸೀಟ್ ಅಂತಕ್ಕಂಥದ್ದು ಒಂದು ಲುಪ್ತ ಜ್ವಾಲಾಮುಖಿ ಆಗಿದೆ. ನೆಕ್ಸ್ಟ್ ಮೌಂಟ್ ಕ್ರಕೋಟೋವಾ ಇದೆಯಲ್ಲ, ಇದನ್ನ ಅವರು ಲುಪ್ತ ಜ್ವಾಲಾಮುಖಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಇದು ನಿಜವಾಗ್ಲೂ ಜಾಗೃತ ಜ್ವಾಲಾಮುಖಿ ಆಗಿದೆ. ಅದರಿಂದ ಇದು ಎ ಆಪ್ಷನ್ ತಪ್ಪಾಗುತ್ತೆ. ನೆಕ್ಸ್ಟ್ ಸಿ ಆಪ್ಷನ್ ನೋಡೋಣ. ಸಿ ಆಪ್ಷನ್ ಪ್ರಕಾರ ಮೌಂಟ್ ಫಿಜಿಯಾಮ ಅಂತಕ್ಕಂಥದ್ದು ಅವ್ರ ಪ್ರಕಾರ ಜಾಗೃತ ಜ್ವಾಲಾಮುಖಿ ಆಗಿದೆ. ಅದು ನಿಜವಾಗ್ಲೂ ಭೂಮಿ ಮೇಲೆ ಇರೋದು, ಅದು ಜಾಗೃತ ಜ್ವಾಲಾಮುಖಿನೇ. ಓಕೆ, ಅದು ಸರಿ ಇದೆ. ನೆಕ್ಸ್ಟ್ ಸೆಂಟ್ ಹೆಲೆನಾ ಅಂತ ಇದೆಯಲ್ಲ, ಇದು ಅವ್ರ ಪ್ರಕಾರ ಲುಪ್ತ ಜ್ವಾಲಾಮುಖಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಇದಿರೋದು ನಿಜವಾಗ್ಲೂ ಭೂಮಿ ಮೇಲೆ ಜಾಗೃತ ಜ್ವಾಲಾಮುಖಿ ಆಗಿದೆ. ಅದರಿಂದ ಈ ಕ್ವಶನ್ ಇದು ಸಿ ಆಪ್ಷನ್ ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಡಿ ಆಪ್ಷನ್ ನೋಡೋಣ. ಮೌಂಟ್ ಕಿಲಿಮಾಂಜಾರೋ ಅಂತಕ್ಕಂಥದ್ದು ಅವ್ರ ಪ್ರಕಾರ ಜಾಗೃತ ಜ್ವಾಲಾಮುಖಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಪ್ರೆಸೆಂಟ್ ಇದು ಲುಪ್ತ ಜ್ವಾಲಾಮುಖಿಯಾಗಿ ಕಂಡು ಬರುತ್ತೆ ಭೂಮಿ ಮೇಲೆ. ನೆಕ್ಸ್ಟ್ ಮೌಂಟ್ ಎಟ್ನಾ ಅಂತಕ್ಕಂಥದ್ದು ಅವ್ರ ಪ್ರಕಾರ ಲುಪ್ತ ಜ್ವಾಲಾಮುಖಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಇದು ಭೂಮಿ ಮೇಲೆ ಮೌಂಟ್ ಎಟ್ನಾ ಅಂತಕ್ಕಂಥದ್ದು ಲುಪ್ತ ಜ್ವಾಲಾಮುಖಿಯಾಗಿ ಕಂಡು ಬರ್ತದೆ. ಸಾರಿ ಜಾಗೃತ ಜ್ವಾಲಾಮುಖಿಯಾಗಿ ಕಂಡು ಬರ್ತದೆ. ಮೌಂಟ್ ಎಟ್ನಾ ಅಂತಕ್ಕಂಥದ್ದು ಅವ್ರು ಮಾತ್ರ ಲುಪ್ತ ಜ್ವಾಲಾಮುಖಿ ಅಂತ ಹೇಳಿದ್ದಾರೆ. ಅದರಿಂದ ಡಿ ಆಪ್ಷನ್ ಕೂಡ ತಪ್ಪಾಗುತ್ತೆ. ಅದರಿಂದ ಸರಿಯಾದ ಆನ್ಸರ್ ಯಾವ ಫ್ರೆಂಡ್ಸ್? ಬಿ ಆಪ್ಷನ್ ಸರಿಯಾದ ಆನ್ಸರ್. ಇದರಿಂದ ನೀವು ಈ ಕ್ವಶನ್ ಇಂದ ಏನ್ ಓದ್ಕೋಬೇಕು ಅಂದ್ರೆ, ಭೂಮಿ ಮೇಲೆ ಕಂಡು ಬರ್ತಕ್ಕಂಥ ಜಾಗೃತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ ಮತ್ತೆ ಸುಪ್ತ ಜ್ವಾಲಾಮುಖಿಗಳು ಅವನ್ನೆಲ್ಲ ನೀವು ಒಂದ್ ಕಡೆ ಲಿಸ್ಟ್ ಮಾಡ್ಕೊಂಡು ಓದ್ಕೋಬೇಕಾಗ್ತದೆ ಫ್ರೆಂಡ್ಸ್. ಜಾಗೃತ ಜ್ವಾಲಾಮುಖಿ ಅಂದ್ರೆ ಅವು ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬೋದು ಎನಿ ಟೈಮ್. ಅದರಿಂದ ಅದನ್ನ ಜಾಗೃತ ಜ್ವಾಲಾಮುಖಿ ಅಂತ ಕರೀತಾರೆ. ಲುಪ್ತ ಜ್ವಾಲಾಮುಖಿ ಅಂದ್ರೆ ಇದು ಯಾವ ಟೈಮಲ್ಲಿ ಇದು ಅಂದ್ರೆ ಸ್ಫೋಟ ಆಗಿಲ್ಲ, ಅಂದ್ರೆ ಇದ್ರೊಳಗಿರೋ ಲಾವಾರಸ ಯಾವಾಗ್ಲೂ ಶಾಂತವಾಗಿರುತ್ತೆ. ಇನ್ನೊಂದು ಸುಪ್ತ ಅಂತ ಬರುತ್ತೆ. ಸುಪ್ತ ಜ್ವಾಲಾಮುಖಿ ಅಂದ್ರೆ ಅದು ಒಂದ್ಸಲಿ ಯಾವಾಗ್ಲೂ ಹಳೆ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಯಾವಾಗ್ಲೂ ಒಂದ್ಸಲಿ ಸ್ಫೋಟ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ಈಗ ಎಲ್ಲೂ ಆಗಿರಲ್ಲ, ಆದ್ರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದನ್ನ ಸುಪ್ತ ಜ್ವಾಲಾಮುಖಿ ಅಂತಾರೆ. ಈ 3 ಟಾಪಿಕ್ ಗಳನ್ನ ನೀವು ಓದ್ಕೊಂಡು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ NMMS ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಫ್ರೆಂಡ್ಸ್. ನೆಕ್ಸ್ಟ್